ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ನಿಮ್ಮ ಸ್ಪಿರಿಚುವಲ್ ಗೈಡ್ ನಿಮಗೆ ಯಾವ ರೀತಿ ಕನೆಕ್ಟ್ ಮಾಡ್ಕೋತಾ ಇದ್ದಾರೆ, ಅಂದರೆ ನಿಮಗೆ ಯಾವ ವಿಚಾರಕ್ಕೆ ನಿಮಗೆ ಗೈಡ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರದ್ದೇ ಆದಂತಹ ಭಾಷೆಯಲ್ಲಿ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಹೇಗೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದವರು ಸ್ಕಿಪ್ ಮಾಡಿ. ನಿಮ್ಮ ಎದುರಿಗೆ 2 ಕಾರ್ಡ್ ಇದೆ. 2 ಕಾರ್ಡಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ ಇದ್ರ ಮೇಲೆ ಇವತ್ತಿನ ರೀಡಿಂಗ್ ಹೋಗುತ್ತೆ. ಓಕೆನಾ? ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ನಿಮ್ಮ ಮನಸ್ಸಲ್ಲಿ ಯಾವ ವಿಚಾರಕ್ಕೆ ತುಂಬಾ ಇಂಪಾರ್ಟೆಂಟಾಗಿ ನೀವು ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ವಿಚಾರಕ್ಕೆ ಇದು ಮಾಡ್ತಾ ಇದ್ದೀರಾ, ಸ್ಪಿರಿಚುವಲ್ ಗೈಡ್ ನಿಮಗೆ ಯಾವ ರೀತಿ ಸಂದೇಶ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ನೀವು ಆಲ್ರೆಡಿ ಸ್ಪಿರಿಚುವಲ್ ಗೈಡ್ ಜೊತೆ ನೀವು ಏನಾದರೂ ಕನೆಕ್ಟ್ ಆಗಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ನಾನು ಇವತ್ತಿನ ರೀಡಿಂಗಲ್ಲಿ ನೋಡ್ತಾ ಹೋಗ್ತೀನಿ. ನೀವು ಇದರಲ್ಲಿ 2 ಫೈಲ್ ಇದೆ. ಇವು 2 ಫೈಲಲ್ಲಿ ನೀವು ಯಾವುದನ್ನಾದರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು ನೆಕ್ಸ್ಟು ನೀವು ಸೆಲೆಕ್ಟ್ ಮಾಡಿರುವಂತಹ ಕಾರ್ಡಿಗೆ ರೀಡಿಂಗ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಓಕೆ, ಇದು ಫಸ್ಟ್ ಫೈಲ್. ಓಕೆ, ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯುವರ್ ವೇ. ಇದು ಸೆಕೆಂಡ್ ಫೈಲ್. ಓಕೆನಾ? ಫಸ್ಟ್ ಫೈಲ್ ಏನು ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ಇದು ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಇವತ್ತಿನ ನೀವು ಯೋಚನೆ ಮಾಡ್ತಾ ಇರುವಂತಹ ರೀತಿ ಹೇಗಿದೆ ಅಂತ ಹೇಳಿದರೆ, ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ತುಂಬಾ ಗೊಂದಲದಲ್ಲಿದ್ದೀರಾ, ತುಂಬಾ ಕಿರಿಕಿರಿನ ಅನುಭವಿಸ್ತಾ ಇದ್ದೀರಾ. ಬಟ್ ನಿಮ್ಗೆ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ, ನೀವು ಎಷ್ಟೇ ಯೋಚನೆ ಮಾಡಿದ್ರು ಬಟ್ ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ಉತ್ತರ ಸಿಗ್ತಾ ಇಲ್ಲ. ನಿಮ್ಮ ಭಾವನೆಗಳು ಅಡ್ಡಿ ಆಗ್ತಾ ಇದೆ, ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಇದೆ, ನೀವು ಇತರರ ಜೊತೆಗೆ ಮಾತಾಡೋದನ್ನು ಕಡಿಮೆ ಮಾಡ್ತಾ ಇದ್ದೀರಾ, ಅಥವಾ ಆತ್ಮವಿಶ್ವಾಸ ಇಲ್ಲದೆ ಒಂದು ನಾಯಕತ್ವದ ಗುಣಗಳನ್ನು ಕಳ್ಕೊತಾ ಇದ್ದೀರಾ. ನಿಮ್ಮಲ್ಲಿರುವಂತಹ ಎಲ್ಲ ಎಬಿಲಿಟಿನೂ ಎಲ್ಲದೂ ನಿಮ್ಮ ಜೊತೆಗಿದೆ. ಬಟ್ ಇಲ್ಲಿ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ, ನೀವು ಬೇರೆಯವರ ಜೊತೆ ಬಗ್ಗೆ ಯೋಚನೆ ಮಾಡೋದ್ರಿಂದ ನಿಮ್ಮಲ್ಲಿರುವ ಅಂತರ್ಪ್ರಜ್ಞೆ ಏನಿದೆ, ಇಲ್ಲಿ ನೀವು ನಿಮ್ಮ ಸ್ಪಿರಿಚುವಲ್ ಗೈಡ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಯಾವೆಲ್ಲ ಸಿಂಬಲ್ಸ್ ಯಾವೆಲ್ಲ ಸೈನ್ ನಿಮಗೆ ಕೊಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಇಲ್ಲಿ ತುಂಬಾ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಇಂಟ್ಯೂಷನ್ ಪವರ್ಗೆ ಅಲ್ಲಿ ನೀವು ಅದ್ರ ಜೊತೆ ನೀವು ಮಾತಾಡೋದ್ರಿಂದ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗ್ತಾ ಇದೆ. ನೀವು ಪುನರಾವರ್ತನೆಯಾಗಿ ಅಥವಾ ಒಂದು ಪದೇ ನೀವು ರೋಡಲ್ಲಿ ಹೋಗ್ತಾ ಇರುವಾಗ ಪದೇ ನಂಬರ್ಸ್ ನೋಡ್ತಾ ಇರ್ಬೋದು, ಬೈಕಲ್ಲಿ ನೋಡ್ತಾ ಇರ್ಬೋದು, ಕಾರಲ್ಲಿ ನೋಡ್ತಾ ಇರ್ಬೋದು, ನೀವು ಎಲ್ಲ ಹೋಗ್ತಾ ಇದ್ದೀರಾ ರೋಡಲ್ಲಿ ಒಂದು ಬೋರ್ಡಲ್ಲಿ ನೋಡ್ತಾ ಇರ್ಬೋದು, ಅಥವಾ ಆಟೋದಲ್ಲಿ ನೋಡ್ತಾ ಇರ್ಬೋದು, ಅಥವಾ ಇನ್ನು ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಸಹಿತ ಯಾವುದೋ ಒಂದು ದಾರಿಲಿ ಹೋಗ್ತಾ ಇರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ಅಥವಾ ಮೊಬೈಲಲ್ಲಿ ಆಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ವಿಚಾರದಲ್ಲಿ ಎಲ್ಲೋ ನೀವು ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಮೆಸೇಜಸ್ ಸಿಗ್ತಾ ಇರ್ಬೋದು, ವಿಡಿಯೋದಲ್ಲಿ ಆಗಿರ್ಬೋದು. ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟೊಂದು ಮೆಸೇಜ್ ಬರ್ತಾ ಇದೆ. ಫಸ್ಟ್ ಫೈಲ್ ನೀವೇನು ಕನೆಕ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ನಿಮಗೆ ಸ್ಪಿರಿಚುವಲ್ ವರ್ಡ್ ಹೇಗೆ, ಸ್ಪಿರಿಚುವಲ್ ಗೈಡ್ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ತುಂಬಾ ನಿಮ್ಮ ಜೊತೆ ಮಾತಾಡುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಶೈನ್ ಕೊಡುವಂಥದ್ದಾಗಿರ್ಬೋದು. ನೀವು ಏಕಾಏಕಿ ಒಂದು ಸ್ಪಷ್ಟವಾದಂತಹ ಒಂದು ನಿರ್ಧಾರಕ್ಕೆ ಬರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮನಸ್ಥಿತಿನ ನೀವು ಹೇಗೆ ನಾನು ನಿರ್ಧಾರ ತೆಗೆದುಕೊಳ್ಳಿ, ಅಥವಾ ನಾನು ಏನು ಮಾಡಲಿ, ಅಥವಾ ಯಾವುದೋ ಒಂದು ಕೆಲಸದಲ್ಲಿ ತುಂಬಾ ಅಡೆತಡೆ ಆಗಿರುತ್ತೆ, ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಗೊಂದಲದಲ್ಲಿರ್ತೀರ, ಅದಕ್ಕೆ ಉತ್ತರ ಸಿಗದೇ ಇರಲ್ಲ. ಆಗ ನಿಮ್ಮ ಸ್ಪಿರಿಚುವಲ್ ಗೈಡ್ ನಿಮ್ಮ ಜೊತೆ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಆ ಸ್ಪಿರಿಚುವಲ್ ಗೈಡ್ ನಿಮಗೆ ಪದೇ ಒಂದು ನಂಬರ್ಸ್ ನೋಡ್ತಾ ಇರ್ಬೋದು, ಅಥವಾ ವಿಡಿಯೋ ಮುಖಾಂತರ ನಿಮಗೆ ಕನೆಕ್ಟ್ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಪೋಸ್ಟ್ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತಾ ಇರ್ಬೋದು, ಅಥವಾ ನೀವು ಹೋಗ್ತಾ ಇರೋ ದಾರಿಲಿ ಯಾವುದಾದ್ರು ಬೈಕು, ಆಟೋ, ಈ ರೀತಿಯಾದಂತಹ ಕಾರುಗಳ ಮಧ್ಯೆ ಆಗಿರ್ಬೋದು, ಅಥವಾ ನೀವು ಒಂದು ಪ್ರಕೃತಿ ಜೊತೆ ಓಡಾಡೋದ್ರಿಂದ ಆಗಿರ್ಬೋದು, ಪ್ರಕೃತಿ ಜೊತೆ ನೀವು ಮಾತಾಡ್ತಾ ಇರೋದ್ರಿಂದ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಒಂದು ರೂಟೀನ್ನ ಇದು ಮಾಡ್ಕೊಂಡಿದ್ರೆ ಅಲ್ಲಿ ಸಹಿತ ನಿಮಗೆ ಆನ್ಸರ್ ನಿಮಗೆ ಸಿಗ್ತಾ ಇರ್ಬೋದು. ಹೀಗೆ ನಿಮ್ಮ ಸ್ಪಿರಿಚುವಲ್ ಗೈಡ್ ನಿಮಗೆ ಪದೇ ಗೈಡ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಬಟ್ ನೀವು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಒಂದೇ ಸಮಯಕ್ಕೆ ಒಂದೇ ವಿಚಾರಕ್ಕೆ
ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಅವ್ರು ಏನು ತೋರಿಸ್ತಾ ಇದ್ದಾರೆ, ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮಗೆ ಯಾವ ಉತ್ತರ ಕೊಡ್ತಾ ಇದ್ದಾರೆ, ಹೇಗೆ ನಾನು ಉತ್ತರ ಮಾಡಬೇಕು, ನಾನು ಹೇಗೆ ಆನ್ಸರ್ ಮಾಡಬೇಕು, ಯಾವ ರೀತಿ ನಾನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬರೀ ಅದೇ ಗೊಂದಲದಿಂದ ಅವ್ರು ಕೊಡುವಂತಹ ಶೈನನ್ನು ನೀವು ಮರ್ತಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಕಸ್ಮಾತಾಗಿ ನೀವು ಧ್ಯಾನದಲ್ಲಿ ಇಲ್ಲಿ ಸ್ಪಿರಿಚುವಲ್ ಜರ್ನಿಲಿದ್ದೀರಾ ಅಂತ ಹೇಳಿದರೆ, ಇಲ್ಲಿ ನೀವು ಆಧ್ಯಾತ್ಮಿಕವಾಗಿ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ, ನೀವು ಧ್ಯಾನದಲ್ಲಿ ಕೂತಾಗ ನಿಮಗೆ ಆ ಶೈನ್ ಕೊಡ್ತಾ ಇರ್ಬೋದು. ಅಥವಾ ನೀವು ಹೋಗ್ತಾ ಇರುವಂತಹ ಯಾವುದೋ ಒಂದು ವಿಚಾರದಲ್ಲಿ, ಅಥವಾ ನಿಮಗೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಯಾರಾದರೂ ಕನೆಕ್ಟ್ ಆದಂತಹ ನಿಮ್ಮ ಫ್ರೆಂಡ್ ಸರ್ಕಲ್ನಿಂದ ಆಗಿರ್ಬೋದು, ಅಥವಾ ಈ ರೀತಿಯಾದಂತಹ ಭಾಷೆಯಲ್ಲಿ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ನೀವು ಆಲ್ರೆಡಿ ನೀವು ಆಧ್ಯಾತ್ಮಿಕ ಜರ್ನಿಲಿದ್ದೀರಾ, ಅಥವಾ ರೇಖಿ ಮಾಸ್ಟರ್ ಆಗಿರ್ಬೋದು, ನ್ಯೂಮರಾಲಜಿಸ್ಟ್ ಆಗಿರ್ಬೋದು, ಅಥವಾ ನೀವು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ ತುಂಬ ದಿನದಿಂದ ನಾವು ಆನ್ಸರ್ ಹುಡುಕ್ತಾ ಇರುವಂಥದ್ದಾಗಿರ್ಬೋದು. ನೀವು ಈ ರೀತಿಯಲ್ಲಿ ಈ ದಾರಿಯಲ್ಲಿದ್ದಾಗೂ ಸಹಿತ ನಿಮಗೆ ತುಂಬಾ ಗೈಡ್ ಮಾಡ್ತಾ ಇದ್ದಾರೆ, ತುಂಬಾ ನಿಮ್ಮ ಜೊತೆನೇ ಇದ್ದಾರೆ, ನಿಮ್ಮ ಜೊತೆನೇ ಕನೆಕ್ಟ್ ಆಗಿದ್ದಾರೆ. ಅವ್ರು ನಿಮಗೆ ಹೇಳ್ತಾ ಇರೋದು ಒಂದೇ, ನಾನು ನಿಮ್ಮ ಜೊತೆ ಇದ್ದೀನಿ, ನೀವು ನನ್ನನ್ನು ನಂಬಿ, ನಾನು ನಿಮಗೆ ಎಲ್ಲ ದಾರಿನೂ ತೋರಿಸ್ತಾ ಇದ್ದೀನಿ, ಆ ದಾರಿಲಿ ನೀವು ಇರಿ. ನಿಮ್ಮದೇ ಆದಂತಹ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ, ಆ ಜರ್ನಿಲಿ ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನು ತಂದು ಕೊಡ್ತಾ ಇದ್ದೀವಿ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ನೀವು ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ಈ ಟೈಮ್ ಫಾರ್ ಹೀಲಿಂಗ್ ಅಂದರೆ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮನ್ನು ಹೀಲ್ ಮಾಡ್ತಾ ಇರುವಂಥದ್ದು, ನಿಮಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು, ನಿಮಗೆ ಒಂದು ಬೆಳಕನ್ನು ಕೊಡ್ತಾ ಇರುವಂಥದ್ದು, ನಿಮಗೆ ಒಂದು ಪದೇ ಪದೇ ನಿಮ್ಮ ಹೆಜ್ಜೆಯಲ್ಲಿ ಬರುವಂಥ ಎಷ್ಟು ಅಡೆತಡೆಗಳನ್ನು ದೂರ ಮಾಡಿ ನಿಮಗೆ ಒಂದು ಜರ್ನಿನ ಕೊಡ್ತಾ ಇರುವಂಥದ್ದು, ನಿಮಗೆ ಒಂದು ಧೈರ್ಯವನ್ನು ಕೊಟ್ಟು ಮುನ್ನುಗ್ಗೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಅಥವಾ ನಿಮಗೆ ನಿಮ್ಮದೇ ಆದಂಥ ಒಂದು ಜರ್ನಿಯಲ್ಲಿ ಒಂದು ಅವಕಾಶಗಳನ್ನಾಗಿರ್ಬೋದು, ಒಂದು ಧೈರ್ಯವನ್ನಾಗಿರ್ಬೋದು, ನಿರಂತರ ಒಂದು ಪ್ರಯತ್ನವನ್ನಾಗಿರ್ಬೋದು, ಅಥವಾ ನಿಮ್ಮ ಇಂಟ್ಯೂಷನ್ ಪ್ರಕಾರವಾಗಿ ಆಗಿರ್ಬೋದು, ನಿಮ್ಮ ಗೈಡಿಗೆ ನಿಮ್ಮ ದೈವಿಕ ಶಕ್ತಿ ಆಗಿರ್ಬೋದು, ನಿಮಗೆ ಪದೇ 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 ಹೆಜ್ಜೆಯಲ್ಲಿ ಕೊಡ್ತಾ ಇರುವಂತಹ ಸಂದೇಶ ಏನಪ್ಪ ಅಂತ ಹೇಳಿದರೆ, ಅವರದೇ ಆದಂಥ ಒಂದು ಭಾಷೆಯಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಸಹಿತ ನೀವು ಅದನ್ನು ಅಬ್ಸರ್ವ್ ಮಾಡಬೇಕಾಗಿದೆ. ಪ್ರತಿಯೊಂದು ಕೆಲಸಕ್ಕೂ, ಪ್ರತಿಯೊಂದು ವಿಚಾರಕ್ಕೂ, ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ನೀವು ಏನು ಕ್ವಶನ್ ಕೇಳ್ತಾ ಇದ್ದೀರಾ ಅದಕ್ಕೆ ಆನ್ ಸ್ಪಾಟಲ್ಲಿ ಅವರು ನಿಮಗೆ ಆನ್ಸರ್ ಕೊಡ್ತಾನೆ ಹೋಗ್ತಾ ಇದ್ದಾರೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇದು ಯಾರೆಲ್ಲ ಫಸ್ಟ್ ಫೈಲ್ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಒಂದು ಸ್ಪಿರಿಚುವಲ್ ಜರ್ನಿಲಿ ಸ್ಪಿರಿಚುವಲ್ ಗೈಡ್ ಎಲ್ಲೆಲ್ಲ ಯಾವ್ಯಾವ ಮುಖಾಂತರ ನಿಮಗೆ ಆನ್ಸರ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ನಿಮಗೆ ತಿಳಿಸ್ಕೊಟ್ರು. ಓಕೆ, ನೀವು ಇದು ಫಸ್ಟ್ ಫೈಲ್ ಆಗಿತ್ತು. ಯಾರೆಲ್ಲ ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಿಮಗೆ ಒಂದು ಸ್ಪಿರಿಚುವಲ್ ಗೈಡ್ನ ಆಶೀರ್ವಾದ, ಅವರ ಬೆಂಬಲ, ಅವರ ಶಕ್ತಿ ಕವಚ ನಿಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಫೈಲ್ ಕಾರ್ಡ್ನ ರೀಡಿಂಗ್ನ ಮುಗಿಸ್ತೀನಿ. ಮತ್ತೆ ಕನೆಕ್ಟ್ ಆಗೋಣ. ಓಕೆ, ಥ್ಯಾಂಕ್ ಯು. ಓಕೆ, ಯಾರೆಲ್ಲ ಸೆಕೆಂಡ್ ಫೈಲ್ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಸ್ಪಿರಿಚುವಲ್ ಗೈಡ್ನಿಂದ ಯಾವೆಲ್ಲ ಆನ್ಸರ್ಸ್ ಬರುತ್ತೆ, ಅವ್ರು ಯಾವ ರೀತಿ ನಿಮಗೆ ಶೈನ್ ಕೊಡ್ತಾ ಇದ್ದಾರೆ, ಅವ್ರು ನಿಮಗೆ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ಸೆಕೆಂಡ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ. ಇದು ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಸ್ಪಿರಿಚುವಲ್ ಗೈಡ್ ನಾನು ಕಾರ್ಡ್ ತೆಗೆದ ತಕ್ಷಣ ಎನರ್ಜಿ ಏನು ಫ್ಲೋ ಆಗುತ್ತಪ್ಪ ಅಂತ ಹೇಳಿದರೆ, ನೀವು ಹೊಸ ಹಾದಿಯಲ್ಲಿ ಹೆಜ್ಜೆ ಇಡುವಂತಹ ಸಮಯ ಬಂದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಳೆಯ ಭಯ, ಅಭ್ಯಾಸ ಮತ್ತು ಸುರಕ್ಷಿತ ವಲಯದಲ್ಲಿ ಉಳಿಯದೆ ಹೊಸ ಅವಕಾಶವನ್ನು ಸ್ವೀಕರಿಸಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದ ಬೆಳವಣಿಗೆ, ಹೊಸ ಅನುಭವಗಳಿಗಿದೆ, ಬದಲಾವಣೆಯನ್ನು ಸ್ವೀಕರಿಸಿದರೆ ಉತ್ತಮ ಅವಕಾಶಗಳು ಸಹಿತ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಸೈನ್ನ ನಿಮಗೆ ಯಾವ ರೀತಿ ಗೈಡ್ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಇಲ್ಲಿ ನಿಮಗೆ ನೀವು ಓಡಾಡೋ ಜಾಗದಲ್ಲಿ ನಿಮಗೆ ಒಂದು ಆಧ್ಯಾತ್ಮಿಕ ಜರ್ನಿನೇ ನೀವು ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ನಿಮ್ಮ ಅಂತರ್ಪ್ರಜ್ಞೆ ಆಗಿರ್ಬೋದು, ಅಥವಾ ನಿಮ್ಮ ಇಂಟ್ಯೂಷನ್ ಪ್ರಕಾರ ಆಗಿರ್ಬೋದು, ಅಥವಾ ಒಂದು ಪ್ರಕೃತಿ ಜೊತೆ ಮಾತಾಡ್ತಾ ಇರೋದ್ರಿಂದ ಆಗಿರ್ಬೋದು, ನಿಮಗೆ ಒಂದು ಹೊರಗೆ ಹೋಗಿರುವಾಗ ಒಂದು ಬರ್ಡ್ ಕಾಣ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಒಂದು ಪ್ರಾಣಿ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಒಂದು ಕಾರು ಮೇಲೆ ಬರೆದಿರುವಂಥ ಅಕ್ಷರಗಳಾಗಿರ್ಬೋದು, ಅಥವಾ ಒಂದು ಯಾವುದೋ ಒಂದು ಪೋಸ್ಟರ್ ಆಗಿರ್ಬೋದು, ಅಥವಾ ನಿಮಗೆ ಯಾರ್ದೋ ಒಬ್ಬರು ಪರಿಚಯ ಆದಾಗ ಅವರು ಸಹಿತ ಅವರಿಂದ ಏನಾದರೂ ನಿಮಗೆ ಅದಕ್ಕೆ ಸಲಹೆ ಸಿಗುವಂಥದ್ದಾಗಿರ್ಬೋದು, ನೀವು ಹೋದಂಥ ಜಾಗದಲ್ಲಿ ಒಂದು ಗುರುವಿನ ಪ್ರವೇಶ ಆಗಿರ್ಬೋದು, ಅಲ್ಲಿ ಸಹಿತ ನಿಮಗೆ ಉತ್ತರ ಸಿಗುವಂಥದ್ದು
ಇರುವಂಥದ್ದಾಗಿರ್ಬೋದು, ಅಥವಾ ನೀವು ಓಡಾಡೋ ದಾರಿಲಿ ಒಂದು ಫ್ಲವರ್, ಒಂದು ಗಿಡದ ಮುಖಾಂತರ ಆಗಿರ್ಬೋದು, ಪ್ರಕೃತಿ ಜೊತೆ ಮಾತಾಡ್ತಾ ಇರೋದಂತಾಗಿರ್ಬೋದು, ಒಂದು ಬರ್ಡ್ ಜೊತೆ ನಿಮಗೆ ಕನೆಕ್ಟ್ ಆಗಿರ್ಬೋದು, ನೀವು ಹೋಗ್ತಾ ಇರುವಂಥ ದಾರಿಲಾಗಿರ್ಬೋದು, ಅಥವಾ ನಿಮಗೆ ಒಂದು ಕನಸಿನ ಮುಖಾಂತರನೂ ಸಹಿತ ಇಲ್ಲಿ ನಿಮಗೆ ಆನ್ಸರ್ನ ಕೊಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಆಧ್ಯಾತ್ಮಿಕದಲ್ಲಿ ನಿಮ್ಮ ಗುರುಗಳಿಂದ ಆಗಿರ್ಬೋದು, ಅಥವಾ ನಿಮಗೆ ಮತ್ತೆ ಅಂತರ್ಪ್ರಜ್ಞೆಯಿಂದ ಆಗಿರ್ಬೋದು, ಅಥವಾ ನಿಮ್ಮ ಭಾವನೆಗಳಿಂದ ಆಗಿರ್ಬೋದು, ತಮ್ಮದೇ ಆದ ಭಾಷೆಗಳಲ್ಲಿ ಒಳಗಿನ ಧ್ವನಿಯನ್ನು ತೋರಿಸ್ತಾ ಇರ್ಬೋದು, ಅಥವಾ ಅವರೇ ನಿಮಗೆ ಒಂದು ಬರ್ಡ್ದಾಗಿರ್ಬೋದು, ಅಥವಾ ಒಂದು ಬೇರೆ ಯಾವುದೋ ಒಂದು ಫೆದರ್ ಸಿಗುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಹೋಗ್ತಾ ಇರುವ ದಾರಿಯಲ್ಲಿ ಒಂದು ಕಾಯಿನ್ ಸಿಗೋದ್ರ ಮುಖಾಂತರ ಆಗಿರ್ಬೋದು, ಈ ರೀತಿಯಾಗಿ ನಿಮ್ಮ ಸ್ಪಿರಿಚುವಲ್ ಗೈಡ್ ನಿಮ್ಮನ್ನು ಕನೆಕ್ಟ್ ಮಾಡಿ ನಿಮಗೆ ಅವ್ರದ್ದೇ ಆದಂತಹ ಭಾಷೆಯಲ್ಲಿ ನಿಮಗೆ ಉತ್ತರ ಕೊಡ್ತಾ ಇರುವಂಥದ್ದು. ನಿಮಗೆ ನಿಮ್ಮ ದಾರಿ ಸರಿಯಾದ ದಾರಿಲಿದ್ದೀರಾ, ನೀವು ಹೋಗ್ತಾ ಇರೋ ದಾರಿ ಸರಿಯಾಗಿದೆ, ನೀವು ಮಾಡ್ತಾ ಇರುವಂಥ ಕೆಲಸ ಸರಿಯಾಗಿದೆ, ನಿಮಗೆ ಒಂದು ಒಳ್ಳೆಯ ಅವಕಾಶ ಬರ್ತಾ ಇದೆ, ಯಾವುದೇ ಥರದ ಗೊಂದಲಗಳನ್ನು ಮಾಡ್ಕೋಬೇಡಿ ಅನ್ನೋದ್ರ ಮುಖಾಂತರ ನಿಮಗೆ ನಂಬರ್ ಮುಖಾಂತರ ಸಹಿತ ನಿಮಗೆ ಹೇಳ್ತಾ ಇರುವಂಥದ್ದಾಗಿರ್ಬೋದು. ಹೀಗೆ ನಿಮಗೆ ಹಲವಾರು ವಿಚಾರದಲ್ಲಿ ನಿಮಗೆ ಶೈನ್ ಮಾಡ್ತಾ ಇರುವಂಥದ್ದು ಆಗಿರ್ಬೋದು, ಅಥವಾ ವಿಡಿಯೋ ಮುಖಾಂತರ ನಿಮಗೆ ಆನ್ಸರ್ ಕೊಡ್ತಾ ಇರ್ಬೋದು, ಅಥವಾ ನಿಮಗೆ ನೀವು ಈ ಫೋನ್ ಸ್ಕ್ರೋಲ್ ಮಾಡುವಾಗ ನಂಬರ್ ಮಾಡುವಾಗ ಆಗಿರ್ಬೋದು, ಅಥವಾ ಹೀಗೆ ನೀವು ಕೂತಾಗ, ನೀವು ಧ್ಯಾನಕ್ಕೆ ಕೂತಾಗ ಅಲ್ಲಿ ಏನಾದರೂ ನಿಮಗೆ ಕಲರ್ಸ್, ನಂಬರ್ಸ್ ಏನಾರು ಕಾಣುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮಕ್ಕಳಿಂದ ಆಗಿರ್ಬೋದು, ಯಾವುದೇ ಥರದಲ್ಲೂ ಸಹಿತ ನಿಮಗೆ ಅವರು ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಕನೆಕ್ಟ್ ಆಗಿ ಅದರದ್ದೇ ಆದಂಥ ಭಾಷೆಯಲ್ಲಿ ನಿಮ್ಮನಿಗೆ ಒಂದು ಆನ್ಸರ್ ಕೊಡೋದಕ್ಕೆ, ನಿಮ್ಮನ್ನು ಗೈಡ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ನಿಮ್ಮ ಆ ಸ್ಪಿರಿಚುವಲ್ ಗೈಡ್ ಏನು ಹೇಳ್ತಾರಪ್ಪ, ನಿಮಗೆ ಕಮೆಂಟ್ ಮುಖಾಂತರದಲ್ಲಿ ಸಹಿತ ನೀವು ಹೇಳ್ಬೋದು. 816 ಸೆಕೆಂಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ನಂಬರ್ ಅಂದರೆ ಏಂಜಲ್ಸ್ ನಂಬರ್, ಗೈಡೆನ್ಸ್ ಸ್ಪಿರಿಚುವಲ್ ಗೈಡ್ ನಂಬರ್ ಏನಪ್ಪ ಅಂದರೆ 816. ಈ ನಂಬರ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕೋದ್ರಿಂದ ಆ ಎನರ್ಜಿನ, ನಿಮ್ಮ ಸ್ಪಿರಿಚುವಲ್ ಗೈಡ್ನ ನೀವು ಡೈರೆಕ್ಟಾಗಿ ಕನೆಕ್ಟ್ ಆಗ್ಬೋದು ಅನ್ನೋದನ್ನು ಸಹಿತ ಹೇಳ್ಬೋದು. ನಿಮ್ಮ ಸ್ಪಿರಿಚುವಲ್ ಗೈಡ್ ನಿಮಗೆ ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಹೋಗ್ತಾ ಇರೋ ದಾರಿ ಪ್ರತಿಯೊಂದು ವಿಚಾರದಲ್ಲೂ ಸಹಿತ ನಿಮಗೆ ಸರಿಯಾದ ದಾರಿಯನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಏನು ಹೇಳ್ತಾರಪ್ಪ, ಅಡ್ಜಸ್ಟ್ಮೆಂಟ್ ಆ್ಯಂಡ್ ರಿಕ್ವೈರ್ಡ್. ಅಂದರೆ ನೀವು ಪ್ರತಿಯೊಂದು ಕೆಲಸದಲ್ಲಿಯೂ ಸಹಿತ ನೀವು ಅಡ್ಜಸ್ಟಿಂಗ್ ಮಾಡ್ತಾ ಇದ್ದೀರಾ, ಅಥವಾ ನಿಮಗೆ ನಿಮ್ಮದೇ ಆದಂಥ ಒಂದು ದಾರಿಯಲ್ಲಿ ಒಂದು ಭದ್ರತೆಯನ್ನು ಮಾಡ್ಕೋತಾ ಇದ್ದೀರಾ, ಭದ್ರತೆಯಾಗಿ ನೀವು ಮಾಡ್ಕೋಬೇಕು ಅಂತ ಹೇಳ್ತಿರ್ಬೋದು. ಒಂದು ದಾರಿಯಲ್ಲಿ ನಿಮಗೆ ಸರಿಯಾದ ಬೆಳಕು ಕಾಣ್ತಾ ಇದೆ, ಬಟ್ ಇನ್ನೊಂದು ದಾರಿಯಲ್ಲಿ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ ಒಂದು ಮೋಡ ಮುಸುಕಿದ ವಾತಾವರಣ ಥರ ಆಗ್ತಾ ಇದೆ. ಅಂದರೆ ಯಾವುದೇ ತರಹದ ಬೆಳಕು, ಶಾಂತಿಯಾಗಿ ನಿಮಗೆ ಸ್ಪಷ್ಟವಾದ ಭಾವನೆಗಳು ನಿಮಗೆ ಕಾಣ್ತಾ ಇರ್ಬೋದು, ಮನಸ್ಸಿನಲ್ಲಿ ಮೂಡ್ತಿರುವಂತಹ ಗೊಂದಲಗಳಾಗಿರ್ಬೋದು, ಅಥವಾ ನೀವು ಯೋಚನೆ ಮಾಡ್ತಿರುವಂಥ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸಹಿತ ನಿಮಗೆ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ ಅದರಿಂದ ಹೊರಬರೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಆಗ್ತಾ ಇರುವಂಥ ಸಿಚುವೇಶನ್ ಏನಾಗಿದೆಪ್ಪ ಅಂತ ಹೇಳಿದರೆ, ನೀವು ಎಷ್ಟೇ ಯೋಚನೆ ಮಾಡಿದ್ರು, ಏನೇ ವಿಚಾರದಲ್ಲಿ ಇದು ಮಾಡಿದರೂ ಸಹಿತ ನಿಮಗೆ ಒಂದು ಅಲ್ಲಿ ಸರಿಯಾದ ಉತ್ತರ ಸಿಗದೇ ಇರುವಂಥದ್ದು, ಸರಿಯಾದ ವಿಚಾರದಲ್ಲಿ ನಿಮಗೆ ಗೊಂದಲ ಆಗದೆ ಇರುವಂಥದ್ದು, ನಿಮಗೆ ಯಾವ ವಿಚಾರಕ್ಕೆ ನೀವು ಇಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಸ್ಪಿರಿಚುವಲ್ ಗೈಡ್ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮಗೆ ಥರ್ಡ್ ವಿಚಾರದಲ್ಲಿ ಅಥವಾ ಏನೇ ಒಂದು ನೀವು ಸೆಲೆಕ್ಟ್ ಮಾಡಿದ್ದೀರಾ, ನೀವು ಏನೋ ಒಂದು ವಿಚಾರದಲ್ಲಿ ನಿಮ್ಮ ಜೊತೆ ಇದೆ, ನೀವು ಮಾಡ್ತಾ ಇದ್ದೀನಿ, ನಾನು ಅದು ಸರಿ ಇದೆ, ನಾನು ಮುಂದೆ ಹೋಗೋ ಪ್ರಯತ್ನ ಮಾಡ್ತೀನಿ ಅನ್ನುವಂತಹ ಏನು ಛಲ ಇದೆ, ನಿಮಗೆ ಹಠ ಇದೆ, ಆ ಛಲ ಹಠ ಏನು ಮಾಡಬೇಕಪ್ಪ ಅಂದರೆ ಒಂದು ಅದನ್ನು ಕ್ರಿಯೇಟ್ ಮಾಡಿದ್ದೀರಾ, ಅದು ಕ್ರಿಯೇಟ್ ಮಾಡಿರೋದನ್ನು ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಆಗಿರ್ಬೋದು, ಅದಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು, ಅದಕ್ಕೆ ನಿಮಗೆ ಗೈಡ್ ಮಾಡ್ತಾ ಇರುವಂಥದ್ದು, ನೀವು ಹೋಗುವಂತಹ ನೀವು ಕೆಲಸ ಈಗ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ, ಸರಿಯಾಗಿ ಜಾಬ್ ಸಿಗ್ತಾ ಇಲ್ಲ, ಯಾಕೆ ಇಷ್ಟು ದಿನ ಆದರೂ ನನಗಿದು ಆಗ್ತಾ ಇಲ್ಲ ಅಂತ ಹೇಳಿ ಎಷ್ಟೋ ಕ್ವಶನ್ಗಳ ಮೇಲೆ ನೀವು ಕ್ವಶನ್ ಹಾಕ್ಕೋತಾ ಇರ್ಬೋದು. ಅಲ್ಲಿ ನಿಮಗೆ ಸ್ಪಿರಿಚುವಲ್ ಗೈಡ್ ಸಹಿತ ನಿಮಗೆ ಆನ್ಸರ್ನ ಕೊಡೋದಕ್ಕೆ ನಿಮಗೆ ತುಂಬಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮಾಂಡದಿಂದ ಸಹಿತ ಒಂದು ಸಂದೇಶ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಈಗ ಹರಿತಾ ಇದೆ, ಬರ್ತಾ ಇದೆ, ಆ ಸರಿಯಾದ ಅವಕಾಶಕ್ಕೆ ನೀವು ಕಾಯ್ತಾ ಇದ್ರಿ, ಆ ಸರಿಯಾದ ಅವಕಾಶ ಈಗ ನಿಮ್ಮ ಜೀವನದಲ್ಲಿ ಬಂದಿದೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಒಂದು ಕತ್ತಲೆಯಲ್ಲಿ ನೀವು ಬದುಕಿದ್ರಿ, ಆ ಕತ್ತಲೆಯ ವಾತಾವರಣದಲ್ಲಿ ಇದ್ರಿ, ಆ ಕತ್ತಲೆಯ ವಾತಾವರಣ ಇಂದು ನಿಮಗೆ ಒಂದು ಬೆಳಕಾಗಿ ಒಂದು ನಿಮ್ಮ ಜೊತೆಗೆ ನಿಮ್ಮ ಜರ್ನಿಗೆ ಒಂದು ಅವಕಾಶವಾಗಿ ಬರ್ತಾ ಇದೆ, ಅವಕಾಶವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಗೈಡ್ ನಿಮಗೆ ತುಂಬಾ ಸಪೋರ್ಟಿವ್ ಆಗಿ, ತುಂಬಾ ನಿಮಗೆ ಎಚ್ಚರಿಕೆಯನ್ನಾಗಿರ್ಬೋದು, ನಿಮಗೆ ಗೈಡ್ ಮಾಡೋ ಮುಖಾಂತರ ಆಗಿರ್ಬೋದು ತುಂಬಾ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನ ನಿಮ್ಮ ಎದುರಿಗೆ ಇದೆ, ಬಟ್ ನೀವು ಅದನ್ನು ನೋಡುವಂಥ ದೃಷ್ಟಿ ಏನಿದೆ ಅದನ್ನು ಸರಿಯಾಗಿ ನೀವು ನೋಡ್ತಾ ಇದ್ದೀರಾ
ಇದ್ದೀರಿ ಅಂತ ಹೇಳಿದರೆ ಖಂಡಿತವಾಗಿಯೂ ಅಲ್ಲಿ ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಕ್ಷಣದಲ್ಲಿಯೂ ನಿಮಗೆ ಅದರದ್ದೇ ಆದ ಆನ್ಸರ್ ನಿಮಗೆ ಸಿಕ್ಕಿದೆ ಅಂತ ಸಹಿತ ಇಲ್ಲಿ ಹೇಳ್ಬೋದು. ಈ ಜರ್ನಿ ಹೇಗಿದೆಯಪ್ಪ ಅಂತ ಹೇಳಿದರೆ ಸ್ಪಿರಿಚುವಲ್ ಗೈಡ್ ನಿಮಗೆ ಪ್ರತಿಯೊಂದು ಫಸ್ಟ್ ಫೈಲ್ ಆಗಿರ್ಬೋದು, ಸೆಕೆಂಡ್ ಫೈಲ್ ಆಗಿರ್ಬೋದು, ನಿಮಗೆ ನಿಮ್ಮದೇ ಆದಂತಹ ದಾರಿಲಿ ಅವರು ನಿಮಗೆ ಅವಕಾಶಗಳನ್ನು ಕೊಡ್ತಾ ಹೋಗ್ತಾರೆ. ಇವಾಗ ಒಂದು ಅವಕಾಶ ಮುಕ್ತಾಯ ಆಯಿತು, ಮತ್ತೊಂದು ಅವಕಾಶಕ್ಕೆ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಇಲ್ಲಿ ಖಂಡಿತವಾಗಿಯೂ ಈ ಹಂತ ಮುಗಿದು ಮುಂದಿನ ಹಂತದಲ್ಲಿ ನಿಮಗೆ ಒಳ್ಳೆಯ ಅಪರ್ಚುನಿಟಿ ಬಂದಿದೆ. ಇದಕ್ಕಿಂತ ಒಂದು ಬೆಟರ್ ಆದ ಜಾಗ ನಿಮಗೆ ಕೊಡ್ತಾ ಇದ್ದೀವಿ, ನೀವು ಇದಕ್ಕಿಂತ ಬೆಟರ್ ಆಗಿರುವಂತಹ ಪರ್ಸನ್ನ ಕೊಡ್ತಾ ಇದ್ದೀವಿ, ಇದಕ್ಕಿಂತ ಬೆಟರ್ ಆದಂತಹ ಜಾಬನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಸಹಿತ ನಿಮ್ಮ ಸ್ಪಿರಿಚುವಲ್ ಗೈಡ್ ನಿಮ್ಮ ಎನರ್ಜಿಲಿ ಅಥವಾ ನಿಮಗೆ ತೋರಿಸುವಂಥ ಶೈನಲ್ಲಿ, ನೀವು ಓಡಾಡುವಂಥ ದಾರಿಲಾಗಿರ್ಬೋದು, ನೀವು ನೋಡುವಂಥ ನಂಬರ್ಸಲ್ಲಾಗಿರ್ಬೋದು, ನೀವು ಹೋಗ್ತಾ ಇರುವಂಥ ಪ್ರಾಣಿ ಮುಖಾಂತರ ಆಗಿರ್ಬೋದು, ಪ್ರಾಣಿ ಪದೇ ಪದೇ ನಿಮ್ಮ ಎದುರಿಗೆ ಬರ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ರೋಡಲ್ಲಿ ಒಂದು ಕಾಯಿನ್ ಸಿಗುವಂಥ ಇದರಲ್ಲಾಗಿರ್ಬೋದು, ಅಥವಾ ಒಂದು ಫೆದರ್ ಸಿಗೋ ಮುಖಾಂತರ ಸಹಿತ ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹಿತ ನಿಮಗೆ ಅವರು ಶೈನ್ ಕೊಡ್ತಾನೆ ಬರ್ತಾರೆ. ಆ ಶೈನನ್ನು ನಾವು ಅದನ್ನು ಕ್ಯಾಚ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅದನ್ನ ಗಮನಿಸೋದಂತಾಗಿರ್ಬೋದು, ಅಥವಾ ನಮ್ಮ ಅಂತರ್ಪ್ರಜ್ಞೆ ಅಥವಾ ನಮ್ಮ ಇಂಟ್ಯೂಷನ್ ಪವರ್ ಏನು ಹೇಳುತ್ತೆ ಅನ್ನೋದ್ರ ಮುಖಾಂತರ ನಾವು ಅದನ್ನು ಸಂಪೂರ್ಣವಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಎಷ್ಟೋ ಕಷ್ಟಗಳು, ಎಷ್ಟೋ ಗೊಂದಲಗಳು ಇಲ್ಲಿಂದ ನಮಗೆ ಪರಿಹಾರ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ನಿಮ್ಮ ಸ್ಪಿರಿಚುವಲ್ ಗೈಡ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಈಗ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.